ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೊಳಕೆ ಕಟ್ಟಿದ್ದು ಮಡಿಕೆ ಕಾಳು ಪಲ್ಯ ಮಾಡ್ಕೊಳಕತ್ತೀನಿ. ಈಗ ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಈಗ ಪಲ್ಯ ಮಾಡೋಕೆ ಮೊದಲ ಮೊಳಕೆ ಕಟ್ಟಿದ್ದು ಕಾಳು ಬೇಕು. ಅದನ್ನು ನಾನು ಮನೆಯೊಳಗೆ ಮಾಡ್ಕೊಂಡೀನಿ. ಮೊಳಕೆ ಉದ್ದ ಬರೋಂಗಿಲ್ಲ ಅನ್ನೋದು ಕೆಲವೊಬ್ರದ್ದು ಪ್ರಾಬ್ಲಮ್ ಇರ್ತೈತಿ. ಅದನ್ನು ಹೆಂಗೆ ಮಾಡೋದಂತ ನಾನು ನನ್ನ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ. ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೋಬೋದು. ಮೊಳಕೆ ಕಟ್ಸಾಕಿಟ್ರೆ ಸ್ಮೆಲ್ ಬರ್ತೈತಿ ಅಂತೇಳಿ ಅಂತಿರ್ತಾರೆ ಕೆಲವೊಬ್ರು. ಅದನ್ನು ಸ್ಮೆಲ್ ಬರ್ಲಾರ್ದಂಗೆ ನಾವು ಯಾವ ಥರ ಮೊಳಕೆ ಕಟ್ಸೋದಂತ ಡಿಟೇಲಾಗಿ ವಿವರಣೆ ಮಾಡೀನಿ. ಅದ್ರೊಳಗೆ ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡಿರಿ. ಈಗ ನೋಡ್ರಿ, ಈ ಥರ ನೀವು ಕಾಳು ಮನೆಯೊಳಗೆ ಮಾಡ್ಕೋಬೋದು. ಈಗ ಕಾಳು ಪಲ್ಯಕ್ಕೆ ಹಾಕೊಳಕ್ಕೆ ನನ್ನ ಕಡೆ ಗುರೆಳ ಪುಡಿ ಖಾಲಿ ಆಗಿತ್ತು. ಆ ಗುರೆಳ ಪುಡಿನ ನಾನು ಈಗ ಮಾಡಿಟ್ಕೋತೀನಿ. ಒಂದು 1/4 kg ಗುರೆಳ ತೊಗೊಂಡು ನಾನು ಅದನ್ನು ಒಂದು ಕಡಾಯಿಗೆ ಹಾಕಿ ಹುರ್ಕೋಬೇಕು. ಚಟಪಟ ಅನ್ನೋವರೆಗೂ ಹುರ್ಕೊಂಡು ಸ್ವಲ್ಪ ಕಲರೂ ಚೇಂಜ್ ಆಗುತ್ತೆ. ಆವಾಗ ನಾವು ಇದನ್ನು ತೆಗೆದು ಮಿಕ್ಸರ್ಗೆ ಹಾಕಿ ಒಂದು ಗ್ಲಾಸ್ ಜಾರಿಗೆ ಹಾಕಿ ಇಟ್ಕೋಬೇಕು. ನಾವು ಯಾವುದೇ ಪಲ್ಯ ಮಾಡಿದ್ರು ಅದಕ್ಕೆ ಹಾಕೋಕ್ಕೆ ಈಸಿ ಆಗುತ್ತೆ. ಈಗ ನೋಡಿರಿ, ಈ ಥರ ನಾನು ಗ್ಲಾಸ್ ಜಾರ್ ಒಳಗೆ ಹಾಕಿ ಇಟ್ಕೊಂಡೀನಿ. ಇದ್ರಾಗ ಬರೀ ಉಪ್ಪು ಹಾಕಷ್ಟ ನಾನು ಮಾಡ್ಕೊಂಡೀನಿ. ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಹಿಂಗು, ಉಳ್ಳಾಗಡ್ಡಿ, ಕೊತ್ತಂಬರಿ, ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಚಂದಾಗ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಚಂದಾಗ ಫ್ರೈ ಆದ್ರೆ ಭಾಳ ಟೇಸ್ಟ್ ಆಕತಿ. ಈ ಮಡಿಕೆ ಕಾಳು ಪಲ್ಯ ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಳ ಫೇಮಸ್ ಇದು. ಮದುವೆ ಮನೆ ಒಳಗೆ ಮತ್ತು ಒನ್ ಡೇ ಎಲ್ಲಾರ ಪಿಕ್ನಿಕ್ ಹೋದ್ರೆ ಈ ಪಲ್ಯ ಇರಾಕ ಬೇಕು. ಈಗ ಅದಕ್ಕೆ ಕರಿಬೇವು ಹಾಕ್ಕೊಂಡು ಗಾರ್ಲಿಕ್ ಜಿಂಜರ್ ಪೇಸ್ಟ್, ಗರಂ ಮಸಾಲ, ಧನಿಯಾ ಪುಡಿ, ಟೊಮೆಟೊ, ಉಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟ್, 1 ಸ್ಪೂನ್ ಖಾರದ ಪುಡಿ ಹಾಕಿ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಒಣ ಖಾರ ಪುಡಿ ಹಾಕಿದ್ರೆ ಭಾಳ ಟೇಸ್ಟ್ ಆಕತಿ. ಎರಡು ಹಾಕಿದ್ರೆ ಖಾರ ಹಾಕತ್ತೆ ಅನ್ಕೋಬೇಡ್ರಿ. ಎರಡು ನೋಡ್ಕೊಂಡ್ಬಿಟ್ಟು ಸ್ವಲ್ಪನ ಹಾಕೋರಿ. ಎರಡು ಮಿಕ್ಸ್ ಮಾಡಿದ್ರೆ ಭಾಳ ಟೇಸ್ಟ್ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ ಪೇಸ್ಟು ನಾನು ಮನೆಯೊಳಗೆ ಮಾಡೀನಿ. ಆ ವಿಡಿಯೋನು ನಮ್ಮ ಚಾನಲ್ ಒಳಗೆ ಐತಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಟೊಮೆಟೊ ಮೆತ್ತಗಾಕಕ್ಕೆ ಸ್ವಲ್ಪ ನೀರು ಹಾಕಿ ಚಂದಾಗ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಅದು ಕುದ್ದಿದ ನಂತರ ಈಗ ಅದಕ್ಕೆ ಮೊಳಕೆ ಕಟ್ಟಿದ್ದು ಕಾಳು ಹಾಕ್ಕೊಂಡು ಮತ್ತೊಂದು 5 ನಿಮಿಷ ಕುದಿಸ್ಕೋಬೇಕು. ಈ ಮಡಿಕೆ ಕಾಳು ಅಷ್ಟೇ ಅಲ್ದ ನೀವು ಯಾವುದೇ ಕಾಳು ಬೇಕಾದರೂ ಇದೇ ಥರ ಮೊಳಕೆ ಹೊಡಿಸಿ ಪಲ್ಯ ಮಾಡ್ಕೋಬೋದು. ಈಗ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೋಬೇಕು. ಈಗ ನೋಡ್ರಿ, 5 ನಿಮಿಷ ಬೆಂದತಿ. ನಿಮಗೆ ಲಿಕ್ವಿಡ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋರಿ, ಡ್ರೈ ಬೇಕಂದ್ರೆ ಕಡಿಮೆ ಹಾಕೊಳ್ರಿ. ಈಗ ಅದಕ್ಕೆ ಗುರೆಳ ಪುಡಿ, ಕೊತ್ತಂಬರಿ ಹಾಕಿ ಚಂದಾಗ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಯಿತು. ಈ ಕಾಳು ಪಲ್ಯನ ಕಟ್ಟಿಗೆ ರೊಟ್ಟಿ, ಮೊಸರು, ಗುರೆಳ ಚಟ್ನಿ ಜೊತೆ ಹಾಕೊಂಡು ತಿಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ನೀವು ಬೇಕಿದ್ರೆ ಇದಕ್ಕೆ ಹುಣಸೆ ರಸನೂ ಸೇರಿಸ್ಕೋಬೋದು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.